ಇನ್ನೊಂದು ಸರ್ತಿ ಮಾತ್ರ ನಾನು ನಿನ್ನ ಜೊತೆ ಶಾಪಿಂಗ್ ಬರಲ್ಲಪ್ಪ, ಸಾಕಾಯ್ತು ಈ ಸರ್ತಿ. ಇದೇನಕ್ಕ ಅಂಗಡಿನೇ ಮನೆಗೆ ತಂದಂಗಿದೆ. ಏನು ಬಾವ ನಿಮ್ಮ ಜೇಬಿಗೆ ಸರಿಯಾಗಿ ಕತ್ರಿ ಬಿತ್ತಾ? ಜಾನ್ವಿ, ಇವಳು ನನ್ನ ಜೋಬಿಗೆ ಏನು ಕತ್ರಿ ಆಗ್ತಾಳೆ ಹೇಳು? ಇವಳಿಗೆ ಇತ್ತೋಗೋ ಹತ್ತೋಗೋ ಅಂತ ನಾನೇ ಫೋರ್ಸ್ ಮಾಡ್ತಾ ಇದ್ದೆ. ಏನು ಕೇಳಿದ್ರು ಬೇಡ ಅಂತ ಹೇಳ್ತಾಳೆ. ಇವಳಿಗೆ ಖರ್ಚು ಮಾಡೋಕ್ಕೆ ಬರಲ್ಲ. ಅಯ್ಯೋ ಯಾಕಕ್ಕ, ಬಾವ ಇಷ್ಟೊಂದು ಪ್ರೀತಿಯಿಂದ ಶಾಪಿಂಗಿಗೆ ಕರ್ಕೊಂಡು ಹೋಗಿದ್ರು, ಸರಿಯಾಗಿ ಟ್ಯಾಕ್ಸ್ ಹಾಕ್ಬೇಕೋ ಬೇಡವೋ? ಯಾಕೆ ಬಾವನ ಜೇಬು ಭದ್ರವಾಗಿರ್ಲಿ ಅಂತನಾ? ಜಾನು, ನಂಗೆ ಇದರಲ್ಲೆಲ್ಲ ಖಂಡಿತ ಇಂಟ್ರೆಸ್ಟ್ ಇಲ್ಲ. ಎಷ್ಟು ಅಂತ ಕಂಡಿದ್ದನ್ನೆಲ್ಲ ಕೊಂಡ್ಕೊಳ್ಳೋಕ್ಕಾಗತ್ತೆ ಹೇಳು? ಎಷ್ಟು ಅಂತ ತಿನ್ನಲಿ ನಾನು? ನನಗಂತೂ ಇವತ್ತು ಸಾಕಾಗೋಯ್ತಪ್ಪ. ನಿಜ ಹೇಳ್ಬೇಕಂದ್ರೆ ನೀವೇ ಪುಣ್ಯವಂತರು. ನನ್ನ ಗಂಡನು ನೋಡಿ ನನ್ನ ಹೊರಗೆ ಕರ್ಕೊಂಡು ಹೋಗಲ್ಲ, ಮನೇನೆ ಕಾಯಂ ಮಾಡಿಬಿಟ್ಟಿದ್ದಾರೆ. ನಿಮಗೆ ಇಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಮಜಾ ಉಡಾಯಿಸಿ. ಜಾನು, ಹೊರಗಡೆ ಹೋಗಿ ಶಾಪಿಂಗ್ ಮಾಡೋದ್ರಿಂದ ಅಥವಾ ಈ ಪಾನಿಪುರಿ ಐಸ್ ಕ್ರೀಮ್ ತಿನ್ನೋದ್ರಿಂದ ಪ್ರೀತಿ ಹೆಚ್ಚಾಗೋದು ಇಲ್ಲ. ಅದ್ರಲ್ಲಿ ಪ್ರೀತಿ ಇದೆ ಅಂತಲೂ ನಾನು ನಂಬಲ್ಲ. ಪ್ರೀತಿ ಏನಿದ್ರು ಮನಸ್ಸಲ್ಲಿರುತ್ತೆ, ಅದು ಯಾವತ್ತೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅಕ್ಕ ಜಾನು, ಐ ಆಮ್ ರಿಯಲಿ ಹ್ಯಾಪಿ. 3 ವರ್ಷ ಒಂಟಿಯಾಗಿದ್ದೆ. ಆದಿತ್ಯ ಇವತ್ತು ಬಡ್ಡಿ ಸಮೇತ ಪ್ರೀತಿ ನನಗೆ ಕೊಡ್ತಾ ಇದ್ದಾರೆ. ನನ್ನ ಮನಸ್ಸು ತುಂಬ ಬರ್ತಿದೆ, ನಿಜಕ್ಕೂ ತುಂಬ ಸಂತೋಷವಾಗಿದ್ದೀನಿ. ವೆರಿ ಗುಡ್ ಅಕ್ಕ. ನನ್ನ ಗಂಡನ್ಕಿಂತ ನಿಮ್ಮ ಗಂಡ 1000 ರೂಪಾಯಿ ಮೇಲು. ನಮ್ಮದು ಇದೆ ದಂಡಕ್ಕೆ. ಜಾನು, ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾನೆ ಬಿಡಮ್ಮ. ಓ ಅತ್ತೆ, ನೀವು ಸರಿಯಾಗಿದ್ದೀರಾ. ಲಾಸ್ಟ್ ಟೈಮ್ ಯಾವಾಗ ಅವ್ರು ನನ್ನ ಹೊರಗೆ ಕರ್ಕೊಂಡು ಹೋಗಿದ್ದು? ಅವರಿಗೆ ಕೆಲಸ ಮೊದಲನೇ ಹೆಂಡತಿ, ಮೊಬೈಲ್ 2ನೇ ಹೆಂಡತಿ, ನಾನು 3ನೇ ಹೆಂಡತಿ. ನನ್ನ ಅವಶ್ಯಕತೆ ಇದೆಯಾ? ಜಾನು, ಬೇಜಾರು ಮಾಡ್ಕೊಳ್ಬೇಡ. ನಿನ್ನೂ ಅವ್ನು ಹೊರಗಡೆ ಕರ್ಕೊಂಡು ಹೋಗ್ತಾನೆ, ನೀನು ಬೇಕಾಗಿದ್ದೆಲ್ಲ ಕೊಡಿಸ್ತಾನೆ. ಜೊತೆನಲ್ಲಿ ಪತ್ರಿಕೆ ಜವಾಬ್ದಾರಿ ಇದೆಯಲ್ಲಮ್ಮ, ಎಲ್ಲ ಸರಿ ಹೋಗುತ್ತೆ. ಕುಸು, ಇದೇನಮ್ಮ ಮಾರ್ಕೆಟ್ನೇ ಮನೆಗೆ ತಂದು ಆಗಿದೆ, ಏನು ಸಮಾಚಾರ? ಮಾವ, ಎಲ್ಲ ನಿಮ್ಮ ಮಗನ ಕಾರ್ಬಾರು. ಕೇಳಿ ಅವ್ರನ್ನ, ಕಂಡಿದ್ದನ್ನೆಲ್ಲ ತಗೋ ಅಂತ ಹೇಳ್ತಾ ಇದ್ರು ಮಾವ. ಯಾವತ್ತೋ ಹುಟ್ಟೋ ಮಗುಗೆ ಇಲ್ಲಿಂದಾನೇ ಸಂಭ್ರಮ ಶುರುವಾಗ್ಬಿಟ್ಟಿದೆ ಇವರಿಗೆ. ನಾನು ಸದಾ ನಗ್ನಗ್ತಾ ಇರ್ಬೇಕಂತೆ. ಕೃಷ್ಣನ್ ತರೋ ಮಗು ಹುಟ್ಟಬೇಕು ಅಂತ ಹೇಳಿ ಕೃಷ್ಣನ್ ಮೂರ್ತಿ ಕೊಡ್ಸಿದ್ದಾರೆ. ಕುಡಿಲಿ. ಹೌದಾ? ಇಲ್ಲಿ ನೋಡಿ. ತುಂಬಾ ಮುದ್ದಾಗಿದೆ ಅಕ್ಕ. ಜಾನು, ಅಷ್ಟೇ ಅಲ್ಲ, ತಗೋ, ಇದು ನಿನಗೋಸ್ಕರ. ಅಕ್ಕ ಸೀರೆನಾ? ನನ್ಗ? ನಿನಗೆ ಉಟ್ಕೋ. ಅಯ್ಯೋ, ನೀವು ಒಳ್ಳೆ ಸರಿಯಾಗಿದ್ದೀರಾ. ನೀವು ಶಾಪಿಂಗ್ ಮಾಡಕ್ ಹೋಗಿ ಅಂದ್ರೆ ನನಗೆ ತಗೊಂಡ್ಬಂದಿದ್ದೀರಲ್ಲ. ಜಾನು, ಇದು ನನ್ನ ಖುಷಿಗೆ. ನಿನಗೆ ಚೆನ್ನಾಗಿ ಒಪ್ಪತ್ತೆ ಅನ್ನಿಸ್ತು, ತಗೊಂಡು ಬಂದೆ. ಉಟ್ಕೋಬೇಕು. ಖಂಡಿತ ಅಕ್ಕ, ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಅದಿ ಮಾವ, ಈ ಜುಬ್ಬ ನಿಮಗೋಸ್ಕರ. ವಾವ್, ಥ್ಯಾಂಕ್ ಯು ವೆರಿ ಮಚ್. ಅತ್ತೆ, ಈ ಸೀರೆ ನಿಮಗೆ. ತೇಜು, ನನಗೆ ಯಾಕಮ್ಮ ತರಕ್ಕೆ ಹೋದೆ? ನೀನು ತಗೊಂಡಿದ್ರೆ ಸಾಕಾಗಿತ್ತು. ನೀವಿಬ್ಬರು ನಗ್ತಾ ನಗ್ತಾ ಸಂತೋಷವಾಗಿದ್ದರೆ ಸಾಕು. ನಮಗಿನ್ನೇನು ಬೇಡಮ್ಮ. ನೀವಿಬ್ಬರು ಇಷ್ಟು ಖುಷಿಯಾಗಿದ್ದೀರಲ್ಲ, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ಸ್ ಅತ್ತೆ. ಕುಸು, ನಮಗೆ ಹಿಂದೆ ಯೋಚನೆ ಆಗಿತ್ತಮ್ಮ. ಕಷ್ಟ ಎಲ್ಲ ಕರಗಿ ನೀವಿಬ್ಬರು ಚೆನ್ನಾಗಿದ್ದೀರಲ್ಲ. ಹಾಂ, ಇನ್ನೂ ಒಂದು ಖುಷಿ ಏನು ಗೊತ್ತಾ? ನಮ್ಮನೆಗೆ 3ನೇ ಮೆಂಬರ್ ಬರ್ತಾ ಇದ್ದಾನೆ. ಐ ಆಮ್ ವೆರಿ ಹ್ಯಾಪಿ. ಕುಸು, ಆರೋಗ್ಯನ ಚೆನ್ನಾಗಿ ನೋಡ್ಕೋ. ಟೇಕ್ ಕೇರ್. ಶ್ಯೂರ್ ಮಾವ. ಜಾನು, ನಂಗೆ ಯಾವ ಥರ ಹೇಳ್ಕೊಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಸಂತೋಷವಾಗಿದ್ದೀನಿ. ಐ ಆಮ್ ರಿಯಲಿ ಬ್ಲೆಸ್ಡ್ ಇಂಥ ಗಂಡನ ಪಡೆಯೋದಕ್ಕೆ. ಇವ್ರ ಪ್ರೀತಿ ಹಿಂದೆ ನಡೆದ ಎಲ್ಲ ಕಹಿ ಘಟನೆನೂ ಮರೆಸ್ಬಿಡುತ್ತೆ. ನಿರೀಕ್ಷೆಗೆ ಫಲ ಅಂತ ಹೇಳ್ತಾರಲ್ಲ, ಅದು ನಿಜ. ಅರ್ತೀನಿ. ಮೊದಲೆಲ್ಲ ಶಾಪಿಂಗ್ ಮಾಡಬೇಕು ಅಂದ್ರೆ ಖುಷಿ ಆಗ್ತಿತ್ತಪ್ಪ. ಈಗಂತೂ ಶಾಪಿಂಗ್ ಮಾಡೋದಂದ್ರೆ ಪನಿಷ್ಮೆಂಟ್ ಅಂತ ಅನಿಸ್ಬಿಟ್ಟಿದೆ. ಯಾಕೆ ಪನಿಷ್ಮೆಂಟು? ಅಂಕಲ್ ಬರಲಿಲ್ಲ ಅಂತನಾ? ಅಯ್ಯೋ ಸದ್ಯ ನಿಮ್ಮ ಅಂಕಲ್ ಜೊತೆ ಶಾಪಿಂಗ ಯಾವತ್ತೂ ಹೋಗಲ್ಲ ಅವ್ರ ಜೊತೆ. ಯಾಕೆ, ಏನಾಯ್ತು? ಒಂದ್ಸತಿ ಏನಾಯ್ತು ಗೊತ್ತಾ? ನಾನು ನಿಮ್ಮ ಅಂಕಲ್ ಜೊತೆ ಶಾಪಿಂಗ್ ಹೋಗಿದ್ದೆ. ಮಾರ್ಕೆಟಲ್ಲಿ ರಶ್ಶು.
ಆ ರಶಲ್ಲಿ ನಾವಿಬ್ರು ಬೇರೆ ಬೇರೆ ಆಗ್ಬಿಟ್ವು. ಆಮೇಲೆ ಈ ಮಂಕಲು ನಂತರ ಕಲರ್ ಸೀರೆನೇ ಯಾವುದೋ ಉಟ್ಕೊಂಡಿದ್ದಾಳೊಬ್ಳು, ಅವಳಿಂದ ಹೊರಟೋಗಿದ್ದಾರೆ. ನಾನು ಅಂತ ಮಿಸ್ಟೇಕ್ ಮಾಡ್ಕೊಂಡು ಆಮೇಲೆ ಏನು ಮರ್ಯಾದೆ ಹೋಯ್ತು ಅಷ್ಟೇ. ನಾನು ಹೋಗಿ ಆ ಹೆಂಗಸ ಕನ್ವಿನ್ಸ್ ಮಾಡಿ ಹೇಳಿದೆ, ನಮ್ಮ ಯಜಮಾನ್ರು ನಿನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದಾರಮ್ಮ, ದಯವಿಟ್ಟು ಕ್ಷಮಿಸ್ಬಿಡು ಅಂತ. ಅವತ್ತೇ ಕೊನೆ ಕಣೋ, ನಾ ಇನ್ಯಾವತ್ತೂ ನಿಮ್ಮ ಅಂಕಲ್ ಜೊತೆ ಮಾರ್ಕೆಟ್ ಪ್ಲೇಸ್ಗೆ ಹೋಗ್ಲಿಲ್ಲ. ಬನ್ನಿ ಹೋಗೋಣ. ಪ್ರೇಮ್, ಒಂದು ನಿಮಿಷ ಬ್ಯಾಗ್ ಇಟ್ಕೋ. ಪ್ರೇಮ್, ಪ್ರೇಮ್, ಆಂಟಿ ಏನ್ ನೋಡ್ತಾ ಇದೀಯಾ? ಆಂಟಿ ಅಲ್ಲಿ ನೋಡಿ, ನಾನು ಅವತ್ತು ಒಂದು ಹೆಂಗಸು ನನ್ನ ಜೊತೆ ಜಗಳ ಆಡಿದ್ಲು ಅಂತ ಹೇಳಿದ್ಲಲ್ಲ, ಅದೇ ಹೆಂಗಸು. ಅದೇ ನೀ ಯಾರೋ ಮೆಂಟಲ್ ಪೇಷಂಟ್ ಅಂತ ಹೇಳ್ತಿದ್ಯಲ್ಲ, ಅವಳ? ಹೌದಾ ಆಂಟಿ? ಅವತ್ತು ನೋಡಿದ್ರೆ ಮೆಂಟಲ್ ಪೇಷಂಟ್ ಥರ ಆಡ್ತಾ ಇದ್ಲು. ಅದು ಇವತ್ತು ನೋಡಿ ಅವಳ ಗಂಡನ ಜೊತೆ ಎಷ್ಟು ಹ್ಯಾಪಿ ಆಗಿದ್ದಾಳೆ ಅಂತ. ಅರೆ ಹೌದಲ್ವಾ? ನೋಡಿ ಆಂಟಿ, ಆ ಹೆಂಗಸನ್ನ ಅವತ್ತು ನೋಡಿದ್ರೆ ನನ್ನ ಜೊತೆ ಅಷ್ಟು ರಾಗಾಂತ ಮಾಡಿದ್ಲು. ಇವತ್ತು ನೋಡಿ ನನ್ನ ಅವಾಯ್ಡ್ ಮಾಡ್ಕೊಂಡೆ ಹೊರಟ್ಬಿಟ್ಲು. ತುಂಬ ವಿಚಿತ್ರ ಅನ್ಸಲ್ವಾ? ಇದ್ರೊಳಗೆ ವಿಚಿತ್ರ ಏನು ಬಂತು? ಅವತ್ತು ಅವಳು ನಿನ್ನ ಜೊತೆ ಗಲಾಟೆ ಮಾಡಿದ್ದು ಅವಳ ಗಂಡನಿಗೆ ಗೊತ್ತಾಗಬಾರ್ದು ಅಂತ ನಿನ್ನನ್ನು ಅವಾಯ್ಡ್ ಮಾಡಿಬಿಟ್ಟು ಹೊರಟೋಗಿದ್ದಾಳೆ ಅಷ್ಟೇ. ಇಲ್ಲ ಆಂಟಿ, ನನ್ಗೆ ಯಾಕೋ ಆಕೆಗೆ ಮೆಂಟಲ್ ಪ್ರಾಬ್ಲಮ್ ಇದೆ ಅನ್ನೋದೇ ಅನುಮಾನ. ಅಲ್ಲ, ಅವತ್ತು ನೋಡಿದ್ರೆ ನನ್ನ ಜೊತೆ ಅಷ್ಟೊಂದು ಜಗಳ ಮಾಡಿದ್ರು. ಇವತ್ತು ನೋಡಿ ಅವಳ ಗಂಡನ ಜೊತೆ ಎಷ್ಟು ಹ್ಯಾಪಿಯಾಗಿ ಹೊರಟೋದ್ಲು. ಅಕಸ್ಮಾತಾಗಿ ಅವಳಿಗೇನಾದರೂ ಮೆಂಟಲ್ ಪ್ರಾಬ್ಲಮ್ ಇದ್ದಿದ್ರೆ ಇವತ್ತು ನನ್ನ ನೋಡಿದಾಗ ಬಂದು ನನ್ನ ಜೊತೆ ಜಗಳ ಆಡಬೇಕಾಗಿತ್ತಲ್ವಾ? ಬೇಕು ಅಂತಾನೆ ಅವಾಯ್ಡ್ ಮಾಡ್ಕೊಂಡು ಹೋಗಿದ್ದಾಳೆ ಅಂದರೆ ಏನೋ ವಿಷಯ ಇದೆ ಅನ್ಸುತ್ತೆ. ಹೋಗ್ಲಿ ಬಿಡು, ಸದ್ಯ ನಿನ್ನ ತಂಟಕ್ಕೆ ಬರಲಿಲ್ವಲ್ಲ. ನಡಿ ಹೋಗೋಣ ಬಾ. ಪ್ರೇಮ್, ಹಣ್ಣು ತಗೊಳ್ಳಿ. ಸ್ವಾತಿ, ನೀನು ತಗೊಳ್ಳೆ. ಎಲ್ರಿಗಿಂತ ಮುಖ್ಯವಾಗಿ ಇದು ನಿಮಗೆ ಬೇಕು. ಕೂತ್ಕೊಳ್ಳಿ, ನಾನೇ ಹೆಚ್ಚಿಕೊಡ್ತೀನಿ. ಇವತ್ತು ನಾನು ಆಂಟಿ ಶಾಪಿಂಗ್ ಹೋಗಿದ್ದಾಗ ಒಂದು ವಿಚಿತ್ರವಾದ ಘಟನೆ ನಡೀತು. ಏನು? ಅವತ್ತೊಂದಿನ ಒಂದು ಮೆಂಟಲ್ ಪೇಷಂಟ್ ಹೆಂಗಸು ಬಂದು ನನ್ನ ಜೊತೆ ಜಗಳ ಆಡಿದ್ಲು ಅಂತ ಹೇಳಿದ್ನಲ್ಲ, ಅವಳಿವತ್ತು ಅವಳ ಫ್ಯಾಮಿಲಿ ಜೊತೆ ಶಾಪಿಂಗಿಗೆ ಬಂದಿದ್ಲು. ಅದರಲ್ಲಿ ಆಶ್ಚರ್ಯ ಪ್ರೇಮ್. ಮುಂದೆ ಹೇಳ್ತೀನಿ ಕೇಳಿ, ಅದರಲ್ಲೇ ಇರೋದು ಸ್ವಾರಸ್ಯ. ಅವತ್ತು ಅಷ್ಟೊಂದು ಎಮೋಷ್ನಲ್ ಆಗಿ ಬಿಹೇವ್ ಮಾಡಿದ್ಲಲ್ಲ, ಇವತ್ತು ಎಷ್ಟು ನಾರ್ಮಲ್ ಆಗಿದ್ಲು ಗೊತ್ತಾ? ಗಂಡಂಗೆ ಡಿವೋರ್ಸ್ ಕೊಡ್ತೀನಿ ಅಂತೆಲ್ಲ ಬೀದಿಲಿ ದೊಡ್ಡ ರಂಪ ರಾಮಾಯಣ ಮಾಡಿದ್ಲಲ್ಲ, ಇವತ್ತು ಗಂಡನ ಜೊತೆ ಎಷ್ಟು ಸಂತೋಷವಾಗಿದ್ಲು ಗೊತ್ತಾ? ಹೇಗೆ ಸಾಧ್ಯ? ಅವಳ ಕಾಯಿಲೆ ಇಷ್ಟು ಬೇಗ ವಾಸಿ ಆಗೋಗುತ್ತಾ? ಯಾಕಾಗಲ್ಲ ಪ್ರೇಮ್, ಅವಳು ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ ಅನ್ಸುತ್ತೆ, ಅದಕ್ಕೆ ನಾರ್ಮಲ್ ಆಗಿದ್ದಾಳೆ. ಅಲ್ಲ, ಅವಳು ನಾರ್ಮಲ್ ಆಗಿದ್ದಿದ್ರೆ ನಾನು ನೋಡಿದ ತಕ್ಷಣ ಅಟ್ಲೀಸ್ಟ್ ಒಂದು ಸಾರಿನಾದರೂ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ನಾನು ನೋಡ್ತಿದ್ದ ಹಾಗೆ ಗಾಬರಿಯಿಂದ ಅವಾಯ್ಡ್ ಮಾಡ್ಕೊಂಡು ಹೊರಟೋದ್ಲು. ಹೌದಾ? ಆಮೇಲೆ ಇನ್ನೇನು ಮಾಡೋದು? ಪಬ್ಲಿಕ್ನಲ್ಲಿ ಅವಳನ್ನ ಹಿಡಿದು ತಡೆಯೋಕ್ಕಾಗತ್ತಾ?
ಇವತ್ತೇನೋ ಸುಮ್ಮನೆ ಬಿಟ್ಟಿದ್ದೀನಿ. ಆದರೆ ನೆಕ್ಸ್ಟ್ ಟೈಮ್ ಅವಳೇನಾದರೂ ಸಿಕ್ಕಿದ್ರೆ ನಾನು ಸುಮ್ಮನೆ ಇರಲ್ಲ. ಅವಳೊಂದು ಪಬ್ಲಿಕ್ನಲ್ಲಾದರೂ ಸರಿ ಟ್ಯಾಕಲ್ ಮಾಡೇ ಮಾಡ್ತೀನಿ. ಅಯ್ಯೋ, ಯಾರೋ ಮೆಂಟಲ್ ಪೇಷಂಟ್ನ ತರಾಟೆಗೆ ತಗೋಬೇಕು ಅಂತಿದ್ದೀರಲ್ಲ ಪ್ರೇಮ್, ಬಿಟ್ಬಿಡಿ ಆ ವಿಷಯನ. ಅವಳನ್ನ ಮೆಂಟಲ್ ಪೇಷಂಟ್ ಅಂದ್ಕೊಂಡ್ರೆ ನಾವು ಹುಚ್ಚರಾಗ್ತೀವಿ ಅಷ್ಟೇ. ನನಗೆ ಯಾಕೋ ಡೌಟು ಅವಳು ಮೆಂಟಲ್ ಪೇಷಂಟ್ ಅಲ್ಲ ಅಂತ. ನಿಮಗೆ ಯಾಕೆ ಅನುಮಾನ ಬಂತು? ಅವಳು ನಿಜವಾಗ್ಲೂ ಪೇಷಂಟ್ ಆಗಿದ್ದಿದ್ರೆ ಅವಳ ಫ್ಯಾಮಿಲಿ ಜೊತೆ ಅಷ್ಟು ಸಂತೋಷವಾಗಿರೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ನನ್ನನ್ನು ಅವಾಯ್ಡ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. ಅವಳು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂದರೆ ಇದರಲ್ಲಿ ಬೇರೆ ಏನೋ ವಿಷಯ ಇದೆ ಅನಿಸ್ತಾ ಇದೆ. ಅವತ್ತು ಅವಳು ಅಷ್ಟೊಂದೆಲ್ಲ ರಾದ್ದಂತ ಮಾಡಿದ್ಲಲ್ಲ, ನನಗೆ ಯಾಕೋ ಇದೊಂದು ದೊಡ್ಡ ನಾಟಕ ಅನ್ನಿಸ್ತಾ ಇದೆ. ಆದರೆ ಅವಳು ನನ್ನ ಹತ್ರ ಏನಕ್ಕೆ ನಾಟಕ ಆಡಿದ್ಲು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅವಳು ನೆಕ್ಸ್ಟ್ ಟೈಮ್ ಸಿಗಲಿ, ಅವಳನ್ನ ಸರಿಯಾಗಿ ಪ್ರಶ್ನೆ ಮಾಡಿ ವಿಚಾರಿಸ್ತೀನಿ. ಪ್ರೇಮ್, ಸುಮ್ಮನೆ ನೀವು ಈ ವಿಷಯನ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಇದರಿಂದ ನಿಮಗೇನು ತೊಂದರೆ ಆಗಲಿಲ್ವಲ್ಲ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಹೌದು ಪ್ರೇಮ್, ಆ ಹೆಂಗ್ಸ್ ಯಾರೋ ಏನೋ, ಸುಮ್ಮನೆ ನೀವ್ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗ್ತೀರಾ? ಆ ವಿಷಯನ ಮರ್ತ್ಬಿಡಿ. ಅನಿ, ಎಲ್ಲಿಗೆ ಹೊರಟ್ರಿ? ಇನ್ನೆಲ್ಗೆ? ಆಫೀಸ್ಗೆ. ಇವತ್ತು ನೀವು ಆಫೀಸಿಗೆ ಹೋಗಬೇಡಿ. ಇವತ್ತು ನೀವು ನನ್ನ ಜೊತೆನೇ ಇರಬೇಕು. ನಿನ್ನ ಜೊತೆನೇ ಇದ್ದರೆ ಪತ್ರಿಕೆ ಕತೆ ಅಷ್ಟೇ. ನಿನ್ನ ಜೊತೆನೇ ಯಾಕಿರ್ಬೇಕು ಇವತ್ತು ನಾನು? ಯಾಕೆ? ಹೆಂಡತಿ ಅಂದರೆ ಮನೇಲಿರೋ ವಸ್ತು ಅಂತ ಅನ್ಕೊಂಡ್ರಾ? ಇಟ್ ಕಡೆ ಹಾಗೆ ಇರೋಕ್ಕೆ. ನನಗೂ ಆಸೆಗಳಿದೆ, ಭಾವನೆಗಳಿದೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಏನಾಗಿದೆ ನಿಮಗೆ? ಚೆನ್ನಾಗೇ ನೋಡ್ಕೋತಿದ್ದೀನಲ್ಲ. ಇಷ್ಟು ಒಳ್ಳೆ ಮನೆ, ಇಷ್ಟು ಒಳ್ಳೆ ಫ್ಯಾಮಿಲಿ, ಓಡಾಡೋದಕ್ಕೆ ಕಾರ್ ಇದೆ, ಆಳು ಕಾಳುಗಳಿದ್ದಾರೆ, ಕೈ ತುಂಬ ದುಡ್ಡು, ಇನ್ನೇನು ಬೇಕು ನಿನಗೆ? ಎಲ್ಲ ಇದೆ ಅನಿ, ಆದರೆ ಗಂಡನೇ ಇಲ್ವಲ್ಲ. ಜಾನು, ಏನು ಮಾತಾಡ್ತಿದೀಯ? ಹಾಗಲ್ಲ ಅನಿ, ನೀವೇ ನನಗೆ ಸಿಗಲಿಲ್ಲ ಅಂದಮೇಲೆ ಈ ಐಶ್ವರ್ಯ ಇಟ್ಕೊಂಡು ನಾನು ಏನು ಮಾಡಲಿ ಹೇಳಿ? ನನಗೆ ನಿಮ್ಮ ಪ್ರೀತಿ ಬೇಕು, ಒಡನಾಟ ಬೇಕು. ಈ ನಿರ್ಜೀವ ವಸ್ತುಗಳ ಜೊತೆ ನಾನು ಏನು ಮಾಡಲಿ ಹೇಳಿ? ನಾನು ಸಿಗ್ತಾನೆ ಇರ್ತೀನಲ್ಲ, ನಾನು ಎಲ್ಲಿಗೆ ಹೋಗಿದ್ದೀನಿ? ನಿಮಗೆ ಸಂಬಂಧಗಳು ಜಾಸ್ತಿ. ಜಾನು, ಹಾಗಲ್ಲ ನಾನು ಹೇಳಿದ್ದು. ನಿಮಗೆ ಆಫೀಸು, ಫೈಲ್ಗಳು, ಅದ್ರ ಜೊತೆನೇ ಸಂಬಂಧ ಜಾಸ್ತಿ ಅಂತ ಹೇಳಿದೆ. ಅಲ್ಲ ಅನಿ, 3 ಹೊತ್ತು ನೀವು ಆಫೀಸಲ್ಲೇ ಇರೋದಾದ್ರೆ ನಾನು ಯಾಕೆ ಮದುವೆ ಆದ್ರಿ? ಈಗೇನಾಯಿತು? ಎಲ್ಲರೂ ಸುಖವಾಗೇ ಇರ್ತಾರೆ, ನಮಗೆ ಬಂದಿರೋ ತೊಂದರೆ. ಏನಾಗಿದೆ ಅಂದೆ? ಈಗ ಅಕ್ಕ ಭಾವ ನೋಡಿ, ಅವರಿಬ್ರನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅವರಿಬ್ರು ಎಷ್ಟು ಸಂತೋಷವಾಗಿದ್ದಾರೆ. ಅದು ಅಕ್ಕ ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲಂತೂ ಭಾವ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಿನ್ನೆ ಭಾವ ಅಕ್ಕನ್ನ ಶಾಪಿಂಗಿಗೆ ಕರ್ಕೊಂಡು ಹೋಗಿದ್ರು. ಅವ್ರನ್ನೆಲ್ಲ ಕಡೆ ಸುತ್ತಾಡಿಸಿ ಅವ್ರು ಕೇಳಿದ್ದನ್ನೆಲ್ಲ ಕೊಡ್ಸಿದ್ದಾರೆ. ಅದಕ್ಕೆ ಅಂದರೆ ನಾವು ಮನುಷ್ಯರು ತಾನೆ, ನಾವು ಅವ್ರ ಥರ ಗಂಡ ಹೆಂಡತಿ ತಾನೆ. ನನಗೂ ಪ್ರೀತಿ ಬೇಕು ಅಂತ ಅನ್ಸೋದಿಲ್ವಾ? ಅನಿ, ಇಲ್ಲಿ ನೋಡಿ, ಭಾವ ಬರೀ ತೇಜು ಅಕ್ಕಂಗೆ ಮಾತ್ರ ಅಲ್ಲ, ನನಗೆ ಕೂಡ ಸೀರೆ ತಂದು ಕೊಟ್ಟಿದ್ದಾರೆ. ನೀನು ಇಸ್ಕೊಂಬಿಟ್ಯಾ? ಯಾಕೆ ಇಸ್ಕೊಳ್ಬಾರ್ದು? ಗಂಡ ಅಂದರೆ ಆ ರೀತಿ ಇರಬೇಕು. ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ, ಎಲ್ಲ ಕಡೆ ಸುತ್ತಾಡಿಸ್ತಾರೆ, ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ. ನಾನು ಹೊರಡ್ತೀನಿ. ಹೆಲೋ, ಇಷ್ಟು ತನಕ ನಾನು ಮಾತಾಡ್ತಾ ಇದ್ದಿದ್ದು ನಿಮ್ಮ ಹತ್ರನೇ. ಅದೆಲ್ಲ ನನಗೆ ಗೊತ್ತಿಲ್ಲ. ನೆನ್ನೆ ಅಕ್ಕ ಭಾವ ಎಲ್ಲೆಲ್ಲಿ ಸುತ್ತಾಡಕ್ಕೆ ಹೋಗಿದ್ರೋ ನಾವು ಅಲ್ಲೆಲ್ಲ ಕಡೆನೂ ಹೋಗಬೇಕು, ಲೈಫ್ನ ಎಂಜಾಯ್ ಮಾಡಬೇಕು. ಪ್ಲೀಸ್ ಅನ್ನಿ, ಬನ್ನಿ ಹೋಗೋಣ. ನಾನು ಅವ್ರಿಗೇನೋ ಕೆಲಸ ಎಲ್ಲ ಸುತ್ತಾಡ್ತಾರೆ ಅಂದರೆ ನಮಗೆ ಕೆಲಸ ಇಲ್ವಾ? ಅವ್ರಿಗೆ ಹೇಗಾದರೂ ಇದ್ಕೊಳ್ಳಿ, ನನಗೆ ಕೆಲಸ ಮುಖ್ಯ. ಹಾಗಾದರೆ ನಿಮಗೆ ನಾನು ಬೇಕಾಗಿಲ್ಲ? ಬೇಕಾಗಿಲ್ಲ ಅಂತಲ್ಲ ಜಾನು, ಹೊರಗಡೆ ಸುತ್ತಾಡಿ ಏನಾಗಬೇಕಾಗಿದೆ? ಸುಮ್ಮನೆ ವೇಸ್ಟ್ ಆಫ್ ಟೈಮು. ನಮ್ಮ ಅಣ್ಣಂಗೂ ಬುದ್ಧಿ ಇಲ್ಲ, ಬೆದ್ಕೊಂಡು ಒಂಥರ ಸುತ್ತೋಕೆ ಹೋಗಿದ್ದಾನೆ. ನಮ್ಮತ್ತಿಗೆ ಇನ್ನೊಬ್ರು ಹೊಟ್ಟೆ ಉರಿಸ್ಬೇಕು ಅಂತಲೇ ಈ ಥರ ಗಿಮಿಕ್ಸ್ ಮಾಡ್ತಿರ್ತಾಳೆ. ನಿನ್ನಂಥವ್ರು ಹೊಟ್ಟೆ ಉರ್ಕೋತೀರಿ ಅಷ್ಟೇ. ಅನಿ, ಇನ್ನೇನು, ನನಗೆ ಆ ಥರ ಎಲ್ಲ ಸುತ್ತಾಡೋಕ್ಕೆ ಟೈಮ್ ಇಲ್ಲ. ನೋಡು, ಈ ಥರ ಏನೇ ಪ್ಲ್ಯಾನ್ ಇದ್ದರೂ ಅದನ್ನು ರಜದ ದಿನ ಇಟ್ಕೋ.
ಹಲೋ. ಹಲೋ ಮೇಡಮ್, ಸರ್ ಇಲ್ವಾ? ಇಲ್ಲ, ಅವ್ರು ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಏನು ವಿಷಯ? ಏನಿಲ್ಲ ಮೇಡಮ್, ಮೀಟಿಂಗ್ಗೆ ಎಲ್ಲ ರೆಡಿಯಾಗಿದೆ, ಸರ್ಗೋಸ್ಕರ ವೆಯ್ಟಿಂಗ್ ಅಷ್ಟೇ. ಯಾಕೆ ಅವ್ರಿಗೇನು ಪರ್ಸ್ನಲ್ ಲೈಫ್ ಇಲ್ವಾ? ಅವ್ರು ಇವತ್ತು ಆಫೀಸಿಗೆ ಬರೋದಿಲ್ಲ. ಕ್ಯಾನ್ಸಲ್ ದ ಮೀಟಿಂಗ್. ಅಲ್ಲ ಮೇಡಮ್, ಮೀಟಿಂಗ್ ಕ್ಯಾನ್ಸಲ್ ಮಾಡೋದಾ? ರೀ, ನಾ ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ? ಕ್ಯಾನ್ಸಲ್ ದ ಮೀಟಿಂಗ್. ನೋಡು, ಮುಖ ಗಂಟು ಹಾಕೋಬೇಡ. ಈ ತೇಜಸ್ವಿನಿ ಮಾಡೋ ಕೆಲಸ ಒಂದೆರಡಲ್ಲ, ಏನಾದರೂ ಕಿತಾಪತಿ ತೆಗೆದು ಮಜಾ ತಗೋತಾ ಇರ್ತಾಳೆ. ಇನ್ಯಾವತ್ತಾದರೂ ಫ್ರೀ ಮಾಡ್ಕೋತೀನಿ, ಹೋಗೋಣ ಬಿಡೋ. ಹಲೋ, ಆ ಮೀಟಿಂಗ್ ಎಲ್ಲ ರೆಡಿನಾ? ಇನ್ನು ಅರ್ಧ ಗಂಟೆಲಿ ಬರ್ತಿದ್ದೀನಿ. ಸರ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿದೆ ಸರ್. ಯಾಕೆ? ಏನಿಲ್ಲ ಸರ್, ಮೇಡಮು ಇವತ್ತು ನೀವು ಬರಲ್ಲ ಅಂದರು, ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಸರ್. ಹೌದಾ? ಹಾಗೆ ಹೇಳಿದ್ರ? ಯಾವುದೇ ಕಾರಣಕ್ಕೂ ಮೀಟಿಂಗ್ ಕ್ಯಾನ್ಸಲ್ ಆಗಬಾರ್ದು. ನೀವು ರೆಡಿ ಮಾಡ್ಕೊಳ್ಳಿ, ಇನ್ನು ಅರ್ಧ ಗಂಟೆಲಿ ಬರ್ತೀನಿ. ಸರಿ ಸರ್. ಯಾರು ಹೇಳಿದ್ದು ನಿನಗೆ ಸ್ಟಾಫ್ ಜೊತೆ ಮಾತಾಡಿ ಮೀಟಿಂಗ್ ಕ್ಯಾನ್ಸಲ್ ಮಾಡು ಅಂತ? ಹನಿ ಪ್ಲೀಸ್, ನನಗೆ ನಿಮ್ಮ ಜೊತೆ ಹೊರಗಡೆ ಸುತ್ತಾಡಬೇಕು, ಅದಕ್ಕೆ ಮೀಟಿಂಗ್ ಕ್ಯಾನ್ಸಲ್ ಮಾಡಿಸಿದ್ದು. ನೋಡು, ಈ ಬಿಸ್ನೆಸ್ ಎಲ್ಲ ಇಟ್ಕೋಬೇಡ. ನಿಮ್ಮ ತೇಜು ಅಕ್ಕ ಸುಮ್ಮನೆ ಬೀಗ್ತಿದ್ದಾಳೆ, ಯಾವಾಗಲೂ ಹೀಗೇ ಇರುತ್ತೆ ಅಂತ ಅಂದ್ಕೊಂಡಿರ್ತಾಳೆ. ಅಂದರೆ ನಿನ್ನನ್ನು ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಲೆ ಕೆಡಿಸ್ಬೇಡ, ನನಗೆ 108 ಕೆಲಸ ಇರುತ್ತೆ. ಅವಳು ಯಾರು ತೇಜಸ್ವಿನಿ ಅಂತೆ, ಇವನು ಯಾರೋ ಆದಿತ್ಯ ಅಂತೆ.